ಇಲ್ಲ, ಇನ್ನೊಂದು 2 ವಾರದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ, ನಾವು ಅನೌನ್ಸ್ ಮಾಡಿಸ್ತೀವಿ. ಆಯ್ತಾ, ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಮೀಟ್ ಬಂದಿರೋದು. ಇನ್ನು 2 ವಾರ ಅವ್ರಿಗೆ ಟೈಮ್, 2 ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆತಂಕದ ಸುದ್ದಿ ಬಂದಿರೋ ತರ ಕಾಣ್ತಾ ಇದೆ. ಯಾಕೆಂದ್ರೆ ಮೇಲ್ನೋಟಕ್ಕೆ ಅದೇ ರೀತಿ ಕಾಣ್ತಾ ಇದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಒಂದು 7-8 ವರ್ಷದ ಹಿಂದ್ಗಡೆ ನಿಮಗೆ ಗೊತ್ತಿದ್ದಂಗೆ ಯಾರು ಕೂಡ ಚಿಕ್ಕಬಳ್ಳಾಪುರ ಕಡೆ ತಿರುಗಿ ನೋಡ್ತಾ ಇರ್ಲಿಲ್ಲ. ಯಾರು ಕೂಡ ಚಿಕ್ಕಬಳ್ಳಾಪುರ ಅಂದ್ರೆ ಯಾವ್ದೊಂದು ಊರು ಇದೆ ಅಂತ ಅನ್ಕೊಂಡಿದ್ರು ಜನ ಅಷ್ಟೇ. ಆಯ್ತಾ, ಆದ್ರೆ ಅದಕ್ಕೊಂದು ಬ್ರ್ಯಾಂಡ್ ಅಂತ ಒಂದು ತಂದ್ಕೊಟ್ಟಿದ್ದು ಯಾರು? ನಮ್ಮ ಸುಧಾಕರ್ ಅವರು. ಸೊ ಇದು ಸುಧಾಕರ್ ಅವ್ರ ಪರ್ವ ಅನ್ನೋಕ್ಕಿಂತನೂ ನಮ್ಮ ಚಿಕ್ಕಬಳ್ಳಾಪುರ ಸುಧಾಕರ್ ಅವ್ರಿಗೆ, ನಮ್ಮ ಕೆ ಸುಧಾಕರ್ ಅವ್ರಿಗೆ ನಾವು ಇದು ಮಾಡ್ತಾರೆ. ಯಾಕೆ ಕೆ ಸುಧಾಕರ್ ಅಂತ ಒಂದು ಲೀನಿಯನ್ಸ್ ತಗೊಳ್ತೀರಿ ಅಂದ್ರೆ, ನಾವು ಕೂಡ ಅವರು ಎಲ್ಲ ನೆಂಟ್ರೆ. ಆಯ್ತಾ, ನಾವು ಕೂಡ ಬಂದಿಗಳೇ, ಅವ್ರ ಬಂಧುಗಳೇ ನಾವು ಕೂಡ. ಆಯ್ತಾ, ಆದ್ರೆ ಇವತ್ತಿನ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮ ಚಿಕ್ಕಬಳ್ಳಾಪುರಿಗೆ ಏನು ವರ್ಚಸ್ ತಂದ್ಕೊಂಡಿದಾರಲ್ಲ ಅಂಥವ್ರನ್ನೇ ಕೆಳಗೆ ತುಳಿಯೋ ಅಂತ ವ್ಯವಸ್ಥೆ ನಡೀತಾ ಇದೆ. ಅದು ಪಕ್ಷೇತರವಾಗೇ ಮಾತಾಡ್ತಾ ಇರೋದು. ಹೇಗೇನು ಹೇಳ್ತಾ ಇದ್ದೀನಿ, ಇದು ಯಾವುದು ಬಿಜೆಪಿಗೆ ನಾನು ಸಪೋರ್ಟ್ ಮಾಡಿ ಮಾತಾಡ್ತಾ ಇಲ್ಲ. ಈ ವಿಷಯದಲ್ಲಿ ಅವ್ರು ಯಾವ ಪಕ್ಷದಲ್ಲಿದ್ದರೆ ಕೂಡ ನಮ್ಮ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರಿಗೆ ಏನೇ ಆಗಿದ್ರೇನು ಅವ್ರ ಮುಖಾಂತರದಿಂದ ಆಗಿದೆ ಅಂತ ನನ್ನ ಅನಿಸಿಕೆ. ತುಂಬಾ ಜನಕ್ಕೂ ಅದೇ ಭಾವನೆ ಇದೆ. ಎಸ್ಪೆಷಲಿ ನಮ್ಮ ರೀಸೆಂಟ್ ಆಗಿ ಒಬ್ಬ ಲೀಡರ್ ಅಂತ ಅನೌನ್ಸ್ ಆಗಿರುವ ಸಂದೀಪ್ ರೆಡ್ಡಿ ಅಂತ ಏನಿದ್ದಾರೆ, ಹೊಸದಾಗಿ ಏನು ಬಂದಿದ್ದಾರೆ, ನಾನು ಅವರ ಕೆಲಸಗಳನ್ನ ನಾನು ಅಬ್ಸರ್ವ್ ಮಾಡ್ತಾನೆ ಇದ್ದೆ. ನಿಮ್ಗೆ ಗೊತ್ತಿದೆಯಾ ಇಲ್ಲ, ಒಂದು 2 ತಿಂಗಳ ಹಿಂದ್ಗಡೆ ಶಿಡ್ಲಘಟ್ಟ ಕ್ಷೇತ್ರ ತಲಕಾಯಲಬೆಟ್ಟೆಯಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ಬಿಡ್ತಾರೆ, ಬಂದ್ಬಿಟ್ಟು ಪ್ರದೀಪ್ ಈಶ್ವರ್ನ ಬೈದ್ಬಿಟ್ಟು ಬಂದ್ಬಿಡ್ತಾರೆ. ಆ ಬೈದಾಗಲೇ ನಾವು ಎಚ್ಚೆತ್ಕೊಡ್ಬೇಕಿತ್ತು, ನಮ್ಮ ಕ್ಷೇತ್ರಕ್ಕೆ ಬಂದು ಮಾತಾಡ್ತಾ ಇದ್ದಾರೆ, ಯಾಕೆ ಮಾತಾಡ್ತಾ ಇದ್ದಾರೆ ಅಂತ. ತುಂಬಾ ಜನ ಅನ್ಕೊಂಡ್ರು ನಾನು ಮಾತಾಡಿದೆ ಆ ವಿಷಯನ ಅಂತ. ತುಂಬಾ ಜನ ಪತ್ರಕರ್ತರು ನನಗೆ ಕಾಲ್ ಮಾಡಿ ಕೇಳಿದ್ರು, ಸರ್ ನೀವ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ರಿ ಅಂತ. ಸೊ ಅದಕ್ಕೂ ನಂದು ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಅವಾಗಲೇ ಅರ್ಥ ಮಾಡ್ಕೊಬೇಕಿತ್ತು ಈ ರಾಜಕೀಯ ಏನ್ ನಡೀತಾ ಇದೆ. ಇವತ್ತು ತುಂಬಾ ಇಂಪಾರ್ಟೆಂಟ್ ಏನಾಗಿದೆ ಅಂದ್ರೆ, ಅವರು ಬೆಳೆಸಿದ್ದು ಸುಧಾಕರ್ ಅವರು ಯಾರ್ಯಾರನ್ನ ಬೆಳೆಸಿದ್ರು. ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕಂತ ಬಂದಾಗ ಸೀಕಲ್ ಅವ್ರು ಎಲ್ಲಿದ್ರು? ಈ ಚುನಾವಣೆಗೆ ಬಂದವರು ಸೀಕಲ್ ಅವ್ರನ್ನ ಬೆಳೆಸಿದ್ಯಾರು? ನಮ್ಮ ಸುಧಾಕರ್ ಇದ್ದು ಬೆಳೆಸಿದ್ರು. ಇವತ್ತು ನಮ್ಮ ಸುಧಾಕರ್ ವಾಪಸ್ಸಾಗ ಅವ್ರ ಎದುರಾಗೆ ನಿಂತಿದ್ದಾರೆ. ಹೋಗಿ ಅವ್ರ ಎದುರಾಗಿ ನಿಂತು ಅವ್ರ ಎದುರಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಅದು ಖಂಡನೀಯ, ಒಂದನೇದು. ಹಾಗೂ ಸೀಕಲ್ಗೆ ವರ್ಚಸ್ ಕೊಟ್ಟಿದ್ದು ನಮ್ಮ ಫ್ಯಾಮಿಲಿ. ಅಗೇನ್ ನಮ್ಮ ರಾಜಣ್ಣ ಅವ್ರು ಇರ್ಲಿಲ್ಲ ಅಂತಂದ್ರೆ ಇವತ್ತು ಅದೇನು 55,000 ನಾವು ಮೆಂಬರ್ಶಿಪ್ ಮಾಡಿದೀವಿ ಅಂತ ಎದೆ ತಟ್ಕೊಳ್ತಾ ಇದಾರಲ್ಲ, ಅದ್ರಲ್ಲಿ 90% ಭಾಗ ನಮ್ಮವ್ರು ಮಾಡಿರೋದು. ಅದನ್ನ ಅರ್ಥ ಮಾಡ್ಕೊಬೇಕು. ಅದು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಆಗಿರೋ ಜನಸಂಖ್ಯೆ ಬಂದಿರೋದು ನಮ್ಮ ಮುನ್ಷಾಮಪ್ಪ ಅವರ ಗಡದಿಯಿಂದ ಬಂದಿರೋ ಜನಗಳಿಂದ ಆಗಿರೋ ಕೆಲಸ. ಅದನ್ನ 55 ಮೆಂಬರ್ಶಿಪ್ ಮಾಡಿಸಿ ಅದರಿಂದ ನಮ್ಮ ಸುಧಾಕರ್ನ ತುಳಿಯೋ ಕೆಲಸ ಮಾಡಕ್ ಕೊಟ್ಟಿದಾರಲ್ಲ, ಅದು ಸರಿಯಲ್ಲ, ಒಂದನೇದು. ಎರಡನೇದು, ಈ ಮೀಟಿಂಗ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಒಂದು ಮಾತು. ಸುಧಾಕರ್ ಅನ್ನೋದು ಒಂದು ಬ್ರ್ಯಾಂಡ್ಗೆ ಯಾರೇ ಆದ್ರೇನು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೇಕಾಗುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರಿಗೆ ಒಳ್ಳೆ ಕೆಲಸಗಳು ಮಾಡಿರೋದು ಸುಧಾಕರ್ ಅವರು. ಅದನ್ನ ನಾವು ಏನೇ ಆಗ್ಲಿ, ಇವತ್ತು ಸುಧಾಕರ್ ಏನಾದ್ರು ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿ ಏನಾದ್ರು ತಪ್ಪಿದ್ರು, ಅವ್ರ ಪೊಸಿಷನ್ ಇಂದ ತಪ್ಪಿದ್ರು ಅಂದ್ರೆ ಅದು ಚಿಕ್ಕಬಳ್ಳಾಪುರ ತುಂಬಾ ಲಾಸ್ಗೆ ಅನುಭವಿಸ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದು ಕಾಣುತ್ತೆ. ಇವಾಗ ಸದ್ಯ ಇವಾಗ ರೀಸೆಂಟ್ ಆಗಿ ಒಂದು 2 ವರ್ಷದಿಂದ ಸ್ವಲ್ಪ ಅವ್ರ ಪೊಸಿಷನ್ ಅಲ್ಲಿ ಇಲ್ದ್ರ ಇರೋದ್ರಿಂದ ಚಿಕ್ಕಬಳ್ಳಾಪುರದಲ್ಲಿ ಯಾವ ತರ ಡೆವಲಪ್ಮೆಂಟ್ಸ್ ಆಗಿದೆ? ಯಾವುದೇ ತರ ಡೆವಲಪ್ಮೆಂಟ್ ಬಂದಿಲ್ಲ. ಫರ್ಗೆಟ್ ಅಬೌಟ್ ಡೆವಲಪ್ಮೆಂಟ್, ನಮ್ಮ ಶಿಡ್ಲಘಟ್ಟಾಗೂ ಯಾವುದೇ ತರ ಡೆವಲಪ್ಮೆಂಟ್ ಬರೋಕ್ಕಾಗಿಲ್ಲ. ಸೊ ಇದ್ರ ಮುಖಾನೇ ಹೇಳೋದಿಷ್ಟೇ. ಯತೀಂದ್ರ ಅವ್ರನ್ನ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಯಾರ ಕೈಯಿಂದ ಮಾತಾಡಿಸ್ಬೇಕು ನಾನು ಮಾತಾಡಿಸ್ತೀನಿ. ಆಯ್ತಾ, ಇದುವರೆಗೂ ನಾವೇನು ಅಂತ ನಾವು ಫುಲ್ ಓಪನ್ ಆಗಿ ಬಂದಿಲ್ಲ. ನಾವು ಓಪನ್ ಆಗಿ ಬರೋ ದಿನಗಳು ಬರುತ್ತೆ. ಇದ್ರ ಮುಖಾಂತರ ಹೇಳ್ತಾ ಇರೋದು ಒಂದೇ, ಯಾರು ಸಂದೀಪ್ ಅಂತ ಹೇಳಿದಾರೋ, ಯಾರು ಎದುರಾಗಿ ಮಾತಾಡ್ತಾ ಇದ್ದಾರೋ ಕರೆಕ್ಟಾಗಿ ಮಾತಾಡ್ಲಿ. ತಾಕತ್ತಿದ್ರೆ ಈ ಪದಗಳೆಲ್ಲ ಬೇಡ. ಅವರು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ರೆಸ್ಪೆಕ್ಟ್ ಆಗಿರಲಿ. ಅವ್ರನ್ನ ಪಕ್ಷ ಗುರುತಿಸಿರ್ಬೋದು, ಕೊಟ್ಟಿರ್ಬೋದು. ಅದೇ ಪಕ್ಷ ನಾಳೆ ಕಿತ್ತು ಹಾಕ್ಲೂಬೋದು. ಮುಂದಿನ ದಿನಗಳಲ್ಲಿ ನೋಡ್ತೀರ. ಇನ್ನೊಂದು ಅದಕ್ಕೂ ಏನು ಜಾಸ್ತಿ ಟೈಮ್ ಇಲ್ಲ. ಇನ್ನೊಂದು 2 ವಾರದಲ್ಲಿ ಅದನ್ನ ಅನೌನ್ಸ್ ಮಾಡ್ತಾರೆ, ನಾವು ಅನೌನ್ಸ್ ಮಾಡಿಸ್ತೀವಿ. ಆಯ್ತಾ, ಇದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ, ರೆಡಿಯಾಗಿ ಅವ್ರನ್ನ ಇಳಿಸ್ತೀವಿ ನಾವು ಅಂತ ಹೇಳೋದಕ್ಕೆ ನಾನು ಇದು ಪ್ರೆಸ್ ಮೀಟ್ ಬಂದಿರೋದು. ಇನ್ನು 2 ವಾರ ಅವ್ರಿಗೆ ಟೈಮ್, 2 ವಾರದಲ್ಲಿ ಅವರೇ ವಿಜೇಂದ್ರ ಅವರೇ ಅವ್ರನ್ನ ಇಳಿಸ್ತಾರೆ. ಇದು ನನ್ನ ಸ್ಟೇಟ್ಮೆಂಟ್. ಇದರಲ್ಲಿ ಎಸ್ಪೆಷಲಿ ಇನ್ನೊಂದು ಮಾತು, ನಮ್ಮ ಯಲಂಕ ಅವರು ವಿಶ್ವನಾಥ್ ಅವರು ನಮ್ಮ ಎಸ್ಪೆಷಲಿ ಯಲಂಕ ಕ್ಷೇತ್ರದಲ್ಲಿ ಮೊನ್ನೆ MP ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಗೆಲ್ಲೋದಕ್ಕೆ. ವಿಶ್ವನಾಥ್ ಇಸ್ ಅ ಬ್ರ್ಯಾಂಡ್ ಇನ್ ಯಲಂಕ. ಇವಾಗ ವಿಶ್ವನಾಥ್ ಅವರು
ಒಂದು ಸ್ಟೇಟ್ಮೆಂಟ್ ಹೇಳ್ತಾರೆ, ನೀವು ಪಕ್ಷದಿಂದ ಹೊರಗಡೆ ಬಂದು ಗೆಲ್ಲಿ ನೋಡೋಣ ಅಂತಾರೆ. ವಿಶ್ವನಾಥ್ ಅವ್ರಿಗೂ ಅದೇ ಪ್ರಶ್ನೆ ಕೇಳ್ತೀನಿ, ನೀವು ಪಕ್ಷದಿಂದ ಬಂದು ಗೆಲ್ಲಿ. ಯಾವತ್ತೂ ಅಷ್ಟೇ ನೀವು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋದು. ಇವತ್ತು ಸುಧಾಕರ್ ಇಂಡಿಪೆಂಡೆಂಟ್ ಆಗಿ ನಿಂತ್ರೂ ಗೆಲ್ಲೋ ಅಂತ ವರ್ಚಸ್ ಇಟ್ಕೊಂಡಿದ್ದಾರೆ, ಅವ್ರು ಗೆದ್ದು ಇದ್ದಾರೆ. ಪಕ್ಷಕ್ಕೆ ಕಳೆ ಕೊಟ್ಟಿರೋದು ಸುಧಾಕರ್, ಅವ್ರಿಗೆ ರೆಸ್ಪೆಕ್ಟ್ ಕೊಡಿ ಆಯ್ತಾ. ನಮ್ಮ ಶಿಡ್ಲಿಗೆ, ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ರೆಸ್ಪೆಕ್ಟ್ ಬಂದಿರೋದು ಸುಧಾಕರ್. ಸೊ ನಾವೆಲ್ಲ ಆ ಸುಧಾಕರ್ಗೆ ಸಪೋರ್ಟ್ ಮಾಡಕ್ ನಿಂತಿದ್ವಿ.